ಮೊದಲನೇ ನಂಬರ್ ಬಂದು ನಂಬರ್ 3. ನಂಬರ್ 3 ಅಂತಂದರೆ ನಂಬರ್ 3 ಅಥವಾ 12 ಅಥವಾ 30ಯಲ್ಲಿ ಯಾರ್ಯಾರು ಹುಟ್ಟಿರ್ತೀರಾ ಇವರೆಲ್ಲ ಈ ನಂಬರ್ 3 ಸೀರೀಸ್ಗೆ ಬರ್ತಾರೆ. ನಂಬರ್ 3 ಅಂದರೆ ಜುಪಿಟರ್, ಅಂದರೆ ದೇವತಾ ಗುರು. ನಮಗೆಲ್ರಿಗೂ ಗೊತ್ತಿದೆ ಎಲ್ಲ ಪ್ಲ್ಯಾನೆಟ್ಸಲ್ಲಿ ದೊಡ್ಡ ಗ್ರಹ ಬಂದು ಜುಪಿಟರ್. ಸೊ ದೇವತೆಗಳಿಗೆ ಒಂದು ಅಧಿಗುರು ಆಗಿರುವಂತಹ ಈ ಒಂದು ಜುಪಿಟರ್ ಅಂದರೆ ಬೃಹಸ್ಪತಿ ಬಂದು ನಮ್ಮ ನಂಬರ್ 3 ಎನರ್ಜಿನ ಕೊಡುತ್ತೆ. ಯಾರೆಲ್ಲ ಈ ನಂಬರ್ 3 ಎನರ್ಜಿಗೆ ಬರ್ತಾರೆ ಅವರೆಲ್ಲ ನೋಡಿ ಜಾಸ್ತಿ ಎಜುಕೇಷನಲ್ ಫೀಲ್ಡಲ್ಲಿ ಇರ್ತಾರೆ, ತುಂಬ ಓವರ್ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಅಂದರೆ ಅವ್ರಿಗೆಲ್ಲ ಏನು ಅಂತಂದರೆ ದಿನನಿತ್ಯದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಯಾರ ಹತ್ರ ಆದರೂ ಒಬ್ರ ಹತ್ರ ಹೇಳ್ಕೋಬೇಕು. ಅವ್ರು ಯಾವಾಗಲೂ ಏನಾದರೂ ಟೀಚ್ ಮಾಡೋದ್ರಲ್ಲೇ ತುಂಬ ಇಷ್ಟ ಇರುತ್ತೆ ಅವ್ರಿಗೆ. ಯಾರಿಗಾದ್ರೂ ಏನಾದರೂ ಹೇಳ್ತಾನೆ ಇರ್ತಾರೆ, ಅವ್ರು ಕೇಳಲಿ ಬಿಡಲಿ ಇವ್ರು ಹೋಗಿ ಅದು ಮಾಡು ಇದು ಮಾಡು ಆ ಥರ ಮಾಡಬೇಡ ಈ ಥರ ಮಾಡಬೇಡ ಅಂತ ತುಂಬ ಹೇಳ್ತಾರೆ. ಯಾವಾಗ ಇವ್ರ ಮಾತನ್ನು ಕೇಳೋದಿಲ್ಲ ಇವ್ರಿಗೆ ತುಂಬ ಕೋಪ ಬರುತ್ತೆ, ಅಗ್ರೆಸಿವ್ ಆಗ್ತಾರೆ, ಮತ್ತು ಸ್ವಲ್ಪ ಈಗೋಯಿಶ್ ಆಗಿಬಿಡ್ತಾರೆ. ಯಾರೆಲ್ಲ ನಂಬರ್ 3 ಇರ್ತಾರೆ ಇವ್ರು ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಮತ್ತು ಆಲ್ವೇಸ್ ದೇ ಆರ್ ಲೈಕ್ ಟು ಟೀಚ್ ಅದರ್ಸ್. ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಯಾರು ಅವರ ಮಾತನ್ನು ಕೇಳಲ್ಲ ಆವಾಗ ಸ್ವಲ್ಪ ಈಗೋಯಿಶ್ ಆಗ್ತಾರೆ, ಮತ್ತು ತುಂಬ ಸ್ವಲ್ಪ ಬೇಗ ಕೋಪ ಮಾಡ್ಕೋತಾರೆ. ಇವ್ರಿಗೆ ಸ್ವಲ್ಪ ಆ್ಯಂಗರ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಮತ್ತು ಇವ್ರು ನಾವು ಯಾವಾಗಲೂ ನೋಡ್ಬೋದು ಡಾಕ್ಟರ್ ಅಥವಾ ಒಂದು ಒರೇಟರ್ ಆಗಿರ್ಬೋದು ಅಥವಾ ಆಕಲ್ಟ್ ಫೀಲ್ಡಲ್ಲಿ ಅಂತಂದರೆ ಈ ಒಂದು ಆಸ್ಟ್ರಾಲಜರ್ ಆಗಿರ್ಬೋದು, ನ್ಯೂಮರಾಲಜಿ ಇರ್ಬೋದು, ಇಂಥವ್ರಿಗೆ ಬೇಗ ಇದು ಒಂದು ನಾಲೆಡ್ಜ್ ಜಾಸ್ತಿ ಇರುತ್ತೆ. ಲೈಕ್ ನಂಬರ್ 3 ಅಂದರೆ ನಮ್ಗೆ ಗೊತ್ತಿರೋಂಗೆ ನಾಲೆಡ್ಜ್ ಮತ್ತು ವಿಸ್ಡಮ್ ನಂಬರ್ ಅಂತಲೇ ಹೇಳ್ಬೋದು. ಇಂಥವ್ರು ಏನು ಮಾಡ್ತಾರೆ ಅಂತಂದರೆ ಇವ್ರಿಗೇನು ಅಂತಂದರೆ ತುಂಬ ಒಂದು ಟೇಸ್ಟ್ಫುಲ್ಲಾಗಿ ಇವ್ರು ಅಡುಗೆ ಕೂಡ ಮಾಡ್ತಾರೆ, ಮತ್ತು ತುಂಬ ಚೆನ್ನಾಗಿ ಇವ್ರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ತಿನ್ನೋದಕ್ಕೂ ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಹಾಗೆ ದೇವಗುರು ನಂಬರ್ ಅಂತ ಬಂದಮೇಲೆ ಇವ್ರಿಗೆ ಸ್ವಲ್ಪ ಈಗೋ ಇದ್ದೇ ಇರುತ್ತೆ. ಸ್ವಲ್ಪ ನಾವು ನಂಬರ್ 3 ಅಂತಂದರೆ ನಂಬರ್ 1 ಮತ್ತು ನಂಬರ್ 3 ಎಲ್ಲ ಈಗೋಯಿಸ್ಟಿಕ್ ನಂಬರ್ ಅಂತಲೇ ಹೇಳ್ಬೋದು. ಇವ್ರಿಗೆ ಬೇಗ ತುಂಬ ಕೋಪ ಬರುತ್ತೆ. ಯಾರು ಇವ್ರ ಮಾತು ಕೇಳಲಿಲ್ಲ ಅಂತಂದರೆ ಇವರಿಗೆ ತುಂಬ ಅಗ್ರೆಷನ್ ಆಗಿಬಿಡ್ತಾರೆ. ಇಂಥವ್ರು ನಾವು ಡಾಕ್ಟರ್ ಫೀಲ್ಡಲ್ಲಿ ನೋಡ್ಬೋದು, ಒರೇಟರ್ಸ್ ನೋಡ್ಬೋದು, ಅಥವಾ ಯಾರು ಒಳ್ಳೆ ಭಾಷಣಕಾರರು ಯಾರಿದ್ದಾರೆ ಅಂತಂದರೆ ನಂಬರ್ 3 ನೋಡ್ಬೋದು. ಇಂಥವ್ರು ನಂಬರ್ 3ಯಲ್ಲಿ ಯಾರು ಹುಟ್ಟಿರ್ತಾರೆ ಆದಷ್ಟು ನಾನ್ ವೆಜ್ ಅಥವಾ ಆಲ್ಕೋಹಾಲಿಂದ ದೂರ ಇದ್ರೇ ಒಳ್ಳೆಯದು. ಇಂಥವ್ರಿಗೆ ನಂಬರ್ 3 ಅವ್ರಿಗೆ ದೇ ಆರ್ ವೆರಿ ಪ್ರೋನ್ ಟು ಡಯಾಬಿಟಿಸ್. ಏನು ಅಂದರೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬೇಗ ಬಂದುಬಿಡ್ತಾರೆ. ಸಮ್ಟೈಮ್ಸ್ ಇವ್ರು ಏನು ಮಾಡ್ತಾರೆ ಅಂದರೆ ತುಂಬ ಲೇಝಿ ಆಗಿಬಿಡ್ತಾರೆ. ಏನೋ ಒಂದು ಹೊಸದು ಕಲಿಬೇಕು ಅನ್ನೋ ಆಸೆಯಲ್ಲೇ ಇರ್ತಾರೆ, ಆದರೆ ಯಾವ ಕೆಲಸನೂ ಪೂರ್ತಿ ಮಾಡೋದಿಲ್ಲ. ಯಾವುದೇ ಒಂದು ಕೆಲಸ ತೊಗೊಂಡು ಮಾಡುವಾಗ ತುಂಬ ಖುಷಿಯಿಂದ ಒಂದು ಸಂತೋಷ ಅದೇ ಉತ್ಸಾಹದಿಂದ ಮಾಡ್ತಾರೆ, ಆದರೆ ಅದನ್ನು ಫಿನಿಷ್ ಮಾಡೋ ಹೊತ್ತಿಗೆ ಆ ಇಂಟ್ರೆಸ್ಟ್ನ ಇವರು ಕಳ್ಕೊಂಬಿಟ್ಟಿರ್ತಾರೆ. ಅಂತಂದರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಇವ್ರಿಗೆ. ಯಾವುದೇ ವಿಷಯ ಸ್ಟಾರ್ಟ್ ಮಾಡಿದ್ರೂ ಅದನ್ನು ಮುಗಿಸ್ಬೇಕು ಅನ್ನೋ ಕನ್ಸಿಸ್ಟೆನ್ಸಿ ಇರೋಲ್ಲ, ಮನಸ್ಸು ಬೇಗ ಚಂಚಲ ಆಗಿ ಬೇರೆ ಕಡೆ ಹೊರಟೋಗ್ತಾರೆ. ಮತ್ತು ನಂಬರ್ 3 ಅನ್ನೋದು ನಾಲೆಡ್ಜ್ಗೆ ಸಂಬಂಧಪಟ್ಟಿದ್ದ ನಂಬರು. ಇವ್ರು ಏನೇ ಓದಿದ್ರೂ ಅಥವಾ ಏನೇ ಮಾಡಿದ್ರೂ ಒಳ್ಳೆ ಹೈ ರ್ಯಾಂಕಿಂಗಲ್ಲಿ ಇದನ್ನು ಮುಗಿಸ್ತಾರೆ. ಮತ್ತು ನಂಬರ್ 3 ಅಂತ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವರು ಏನು ಅಂತಂದರೆ ಯಾವಾಗಲೂ ಲರ್ನಿಂಗ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂದು ಹೊಸದು ಕಲಿತಾ ಇರಬೇಕು ಅಥವಾ ಏನಾದರೂ ಮಾಡಬೇಕು ಅಂತ. ಮತ್ತು ಯಾರೇ ಈ ನಂಬರ್ 3ಇರೋರು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ. ಅಂತಂದರೆ ಗಂಡು ಮಕ್ಕಳು ಆದರೆ ಅವರ ಹುಟ್ಟಿದ ಮನೆಗೆ ಜಾಸ್ತಿ ಇನ್ಕ್ಲೈನ್ ಆಗಿರ್ತಾರೆ. ಹೆಣ್ಮಕ್ಳು ಅಂದರೆ ದೇ ವಿಲ್ ಬಿ ಬ್ಯಾಲೆನ್ಸಿಂಗ್ ಬೋತ್. ಬಟ್ ಜಾಸ್ತಿ ನಂಬರ್ 3 ಅಂದರೆ ಯಾರು ಗ್ರಿಡ್ಡಲ್ಲಿ ನಂಬರ್ 3 ಬಂದಿರುತ್ತೆ ಅಥವಾ ಇಂಥವ್ರು ನೋಡಿ ಜಾಸ್ತಿ ತನ್ನ ಹುಟ್ಟಿದ ಮನೆ ತಾನು ಬೆಳೆದಿದ್ದ ಮನೆ ಇವ್ರಿಗೆ ಜಾಸ್ತಿ ಅವರು ಅಂದರೆ ಪೇರೆಂಟ್ಸ್ಗೆ ಜಾಸ್ತಿ ಬೆಲೆ ಕೊಡ್ತಾ ಇರ್ತಾರೆ. ಮತ್ತು ಇವರು ಟೀಚರ್ ಆಗೋದಕ್ಕೆ ತುಂಬ ಒಂದು ಒಳ್ಳೆ ನಂಬರ್ ಅಂತ ಹೇಳ್ಬೋದು. ಯಾಕಂತಂದರೆ ಇವ್ರು ಯಾವಾಗಲೂ ಬೇರೆಯವ್ರಿಗೆ ಟೀಚ್ ಮಾಡೋಕ್ಕೆ ಇಷ್ಟಪಡೋದ್ರಿಂದ ನಾಲೆಡ್ಜ್ ವಿಸ್ಡಮ್ ಇವ್ರ ಹತ್ರ ಹುಟ್ಟಿದಾಗಲೇ ಬಂದುಬಿಟ್ಟಿರುತ್ತೆ. ಮತ್ತು ಇವ್ರು ಏನು ಅಂತಂದರೆ ಹೆಲ್ಪಿಂಗ್ ನೇಚರ್ಸ್ ತುಂಬ ಇರುತ್ತೆ. ಯಾರೇ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ರೂ ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡ್ತಾರೆ. ಇವರು ಆಚೆಯಿಂದ ನೋಡೋದಕ್ಕೆ ತುಂಬ ಕಠಿಣವಾಗಿ ಕಾಣಿಸ್ತಾರೆ, ತುಂಬ ಅರೋಗೆನ್ಸಿಯಿಂದ ಕಾಣಿಸ್ತಾರೆ. ಬಟ್ ಇವ್ರ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಏನು ಅನ್ಸುತ್ತೋ ಅದನ್ನು ಡೈರೆಕ್ಟಾಗಿ ಮಾತಾಡ್ತಾರೆ. ಆದರೆ ಆಚೆ ಇರೋರಿಗೆ ಇವರು ತುಂಬ ಒರಟು, ತುಂಬ ದುರಂಕಾರಿ ಅನ್ನೋ ಥರ ಇದು ಬಿಂಬಿಸುತ್ತೆ. ಬಟ್ ಇವರು ನಂಬರ್ 3 ಇರೋರು ಆ ಥರ ಇರೋದಿಲ್ಲ. ನಂಬರ್ 3 ಅಂತ ಬಂದರೆ ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ ಅವ್ರಿಗೆ. ಯಾರು ಏನೇ ಕೇಳಿದ್ರು ದುಡ್ಡಿನ ಸಹಾಯ ಇರ್ಬೋದು ಅಥವಾ ಯಾವುದೇ ಒಂದು ಥರ ಸಹಾಯ ಇರ್ಬೋದು, ಅವ್ರ ಜೊತೆಗೆ ನಿಲ್ತಾರೆ, ಸೆಕೆಂಡ್ ಥಾಟ್ ಮಾಡೋದೇ ಇಲ್ಲ ಅವರು. ಮತ್ತು ಆಚೆಯಿಂದ ನೋಡೋಕೆ ಅವ್ರು ಮೆಟೀರಿಯಲಿಸ್ಟಿಕ್ ಥರ ಕಂಡ್ರೂ ಇವರು ಅಷ್ಟು ಮೆಟೀರಿಯಲಿಸ್ಟಿಕ್ ಇಲ್ಲ, ಅಷ್ಟು ಡ್ರೆಸ್ಸಿಂಗ್ ಸೆನ್ಸ್ ಇರೋದಿಲ್ಲ. ನಂಬರ್ 1 ಅಥವಾ ನಂಬರ್ 2ಅಲ್ಲಿ ಇರುವಂತಹ ಒಂದು ಆಟ್ರಿಬ್ಯೂಷನ್ ನಮಗೆ ನಂಬರ್ 3ಯಲ್ಲಿ ಕಾಣಿಸಲ್ಲ. ಯಾಕಂದರೆ ಇವ್ರು ಯಾವಾಗ್ಲೂ ಓದೋದು ಅಥವಾ ಸ್ಕಿಲ್ಸ್ ಈ ಥರದ್ರಲ್ಲಿ ಅವ್ರು ಇಂಟ್ರೆಸ್ಟ್ ಇರೋದು ಹೊರತು ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಥವಾ ನಾನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಬೇಕು, ನಾನು ಹಂಗೆ ಕಾಣಿಸ್ಬೇಕು ಹಿಂಗೆ ಕಾಣಿಸ್ಬೇಕು ಈ ಥರದ್ದು ಇವ್ರಿಗೆ ಇರೋದಿಲ್ಲ.
ತುಂಬ ದುಡ್ಡು ಅಥವಾ ಮೆಟೀರಿಯಲ್ಗೆ ಜಾಸ್ತಿ ಒತ್ತು ಕೊಡೋದಿಲ್ಲ. ಇವರು ಒತ್ತು ಕೊಡೋದು ಏನು ಅಂತಂದರೆ ತುಂಬ ಎಕ್ಸ್ಪ್ರೆಸಿವ್ ಆಗಿರೋದಕ್ಕೆ, ಮತ್ತು ಪ್ರೀತಿ ಅಂತ ಬಂದರೆ ಸ್ವಲ್ಪ ದೂರನೇ ಹೋಗ್ತಾರೆ. ಯಾಕಂದರೆ ದೇವಗುರು ನಂಬರ್ ಬಂದು ಏನು ಅಂತಂದರೆ ಓನ್ಲಿ ಲರ್ನಿಂಗ್ ಸ್ಕಿಲ್, ಎಜುಕೇಷನ್, ವಿಸ್ಡಮ್, ನಾಲೆಡ್ಜ್ ಈ ಥರ ಇರೋದ್ರಿಂದ ಇವರು ಜಾಸ್ತಿ ಪ್ರೀತಿ ಪ್ರೇಮ ಅಂತ ಬಂದರೆ ಬೇಗ ಡಿಟ್ಯಾಚ್ ಆಗಿಬಿಡ್ತಾರೆ. ಮತ್ತು ಪ್ರೀತಿ ಎಷ್ಟು ಬೇಗ ಬೀಳ್ತಾರೋ ಅಷ್ಟು ಬೇಗ ಕೂಡ ಇವರು ಡಿಟ್ಯಾಚ್ ಆಗಿಬಿಡ್ತಾರೆ. ಆಚೆಯಿಂದ ನೋಡೋರಿಗೆ ಇವರು ತುಂಬ ಸ್ಟ್ರಿಕ್ಟಾಗಿ ಕಾಣಿಸ್ತಾರೆ, ಅಥವಾ ಅದಕ್ಕೋಸ್ಕರ ಇವರು ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಓಪನ್ ಆಗಿ ಎಲ್ಲ ಹೇಳೋದ್ರಿಂದ ಇವ್ರಿಗೇನೋ ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟ ಇಲ್ಲ ಅನಿಸುತ್ತೆ ಅಥವಾ ಬೋರ್ ಆಗಿಬಿಟ್ಟಿದ್ದಾರೆ ಅಂತ ಕೆಲವು ಟೈಮ್ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ನೋಡಿದ್ರಲ್ಲ ನಂಬರ್ 3ಯಲ್ಲಿ ಏನೇನು ಆಟ್ರಿಬ್ಯೂಷನ್ ಇರುತ್ತೆ, ಮತ್ತು ನಂಬರ್ 3 ಜಾಸ್ತಿ ಆದರೆ ಇದಕ್ಕೆ ಏನೇನು ಪರಿಹಾರ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂತಹ ನಂಬರ್ 4. ನಂಬರ್ 4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿರ್ತೀರಾ ಇಂಥವ್ರಿಗೆ ರಾಹು ಈ ಒಂದು ಗ್ರಹ, ರಾಹು ಗ್ರಹ ಬಂದು 4ಗೆ ತುಂಬ ಏನು ಅಂತಂದರೆ ಅಧಿಪತಿಯಾಗಿರ್ತಾನೆ. ರಾಹು ನಮಗೆಲ್ಲ ಗೊತ್ತೇ ಇದೆ, ರಾಹು ಇಂಪ್ಯಾಕ್ಟ್ ಯಾವ ಥರ ಇರುತ್ತೆ ಅಂತ. ಕೊಟ್ಟರೆ ಎಲ್ಲ ಥರ ಕೊಟ್ಟೇ ಬಿಡ್ತಾನೆ, ಅಥವಾ ಇಲ್ಲಾಂದರೆ ತುಂಬ ಸೋಂಬೇರ್ತನ, ತುಂಬ ಕಷ್ಟಗಳು, ಇದೆಲ್ಲ ನಾವು ನೋಡಿರ್ತೀವಿ. ಸೊ ನಂಬರ್ 4ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಇವರೆಲ್ಲ ಟೆಕ್ನಾಲಜಿಕಲಾಗಿ ಟೆಕ್ನಾಲಜಿಯಾಗಿ ತುಂಬ ಮುಂದುವರೆದಿರ್ತಾರೆ. ಇವರು ಜಾಸ್ತಿ ಏನೇ ಮಾಡಿದ್ರು ಅಂದರೆ ಕೆಲಸ ತುಂಬ ಕ್ಲೆವರಾಗಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಏನು ಅಂತಂದರೆ ನಂಬರ್ 4ಅಲ್ಲಿ ಇರೋರು ತುಂಬ ಸ್ಟಬನ್ ಕೂಡ ಆಗಿರ್ತಾರೆ. ಇವರೇನು ಅಂದರೆ ತುಂಬ ಡಿಸಿಪ್ಲಿನ್, ಏನೇ ಇರಲಿ ತುಂಬ ಡಿಸಿಪ್ಲಿನ್ ಆಗಿರ್ತಾರೆ. ಮತ್ತು ಇವರೆಲ್ಲ ಶುಗರ್ ಕೋಟಿಂಗ್ ಇರೋದಿಲ್ಲ, ತುಂಬ ನಂಬರ್ 1 ಥರನೇ ನೇರವಾಗಿ ತುಂಬ ಮಾತಾಡ್ತಾರೆ. ಎದುರುಗಡೆ ಇರೋರಿಗೆ ಮನಸ್ಸಿಗೆ ಬೇಜಾರಾದರೂ ಪರವಾಗಿಲ್ಲ, ನಾನು ಹೀಗೆ ಮಾತಾಡೋದು ಅನ್ನೋ ಥರ ಇರ್ತಾರೆ. ಮತ್ತು ಇವ್ರಿಗೆ ಏನು ಅಂತಂದರೆ ದೇ ಆರ್ ವೆರಿ ಪ್ರಾಕ್ಟಿಕಲ್. ಈ ಒಂದು ಎಮೋಷನಲ್ ಅಥವಾ ಲವ್ ಲ್ಯಾಂಗ್ವೇಜ್ ಇವ್ರಿಗೆ ಅರ್ಥ ಆಗಲ್ಲ. ಇದರಿಂದ ಇವ್ರಿಗೆ ಲೈಫಲ್ಲಿ ತುಂಬ ರಿಲೇಷನ್ಶಿಪ್ ಇಶ್ಯೂಸ್ ತುಂಬ ಇರುತ್ತೆ, ಮತ್ತು ತುಂಬ ಬ್ರೇಕಪ್ ಕೂಡ ಆಗುತ್ತೆ. ನಾವು ನೋಡಿರ್ತೀವಿ ರಾಹು ಅಂತಂದರೆ ತಲೆ ಇರುತ್ತೆ, ಬಾಡಿ ಇರಲ್ಲ. ಬಟ್ ಇವ್ರು ಏನು ಅಂತಂದರೆ ಇವ್ರ ಮನಸ್ಸು ಅಥವಾ ಮೈಂಡ್ ಅಂತ ನಾವೇನು ಹೇಳ್ತೀವಿ, ಇದು ಕಾಮಾಗಿರೋದೇ ಇಲ್ಲ. ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತಾರೆ. ಮತ್ತು ಸ್ವಲ್ಪ ಓವರ್ ಥಿಂಕಿಂಗ್ ಕೂಡ ಜಾಸ್ತಿ. ಇವ್ರ ಮೈಂಡಲ್ಲಿ ಏನಾದರೂ ಒಂದು ಯೋಚನೆ ಅಂದರೆ ಯಾವ ಥರ ಯೋಚನೆಗಳು ಇವ್ರಿಗಿರುತ್ತೆ ಅಂದರೆ ನಾನು ಹೇಗೆ ಗ್ರೋತ್ ಆಗ್ಬೋದು. ಇವ್ರು ಸ್ವಲ್ಪ ಮನಿ ಮೈಂಡೆಡ್ ಪೀಪಲ್ ಅಂತಲೇ ಕರಿಬೋದು. ಯಾಕಂದರೆ ಯಾವಾಗಲೂ ನಾನು ಮನಿ ಹೇಗೆ ಗ್ರೋತ್ ಮಾಡಲಿ, ಅಥವಾ ಮನಿನ ಹೇಗೆ ನಾನು ಸೆಕ್ಯೂರ್ ಮಾಡಲಿ, ಅಥವಾ ಈಗಾಗಲೇ ನನ್ನ ಹತ್ರ ಇರೋ ದುಡ್ಡನ್ನ ನಾನು ಹೇಗೆ ಸೇಫ್ಟಿ ಮಾಡ್ಕೊಳ್ಳಿ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇವರೇನು ಅಂತಂದರೆ ಅಂತಿಂಥವ್ರ ಜೊತೆ ಎಲ್ಲ ಸ್ನೇಹ ಮಾಡೋದಿಲ್ಲ. ತುಂಬ ಹೈ ಎಂಡ್ ಪೀಪಲ್ ಅಥವಾ ತುಂಬ ಶ್ರೀಮಂತರು ಈ ಥರ ಇರೋರನ್ನೇ ಇವರು ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ನೋಡ್ತಾರೆ. ಯಾಕಂದರೆ ಇವ್ರು ಯಾವಾಗಲೂ ಬೆಟರ್ಮೆಂಟ್ ಅಥವಾ ಗ್ರೋತ್ ಕಡೆ ಗಮನ ಕೊಡೋದ್ರಿಂದ ನಾನು ಯಾವಾಗಲೂ ಹೈ ಆಗಿರಬೇಕು, ಹೈ ಎಂಡಲ್ಲಿ ಇರಬೇಕು, ಅಥವಾ ತುಂಬ ಶ್ರೀಮಂತರಾಗಬೇಕು, ಬೇಗ ಶ್ರೀಮಂತಿಕೆನ ಪಡಿಬೇಕು ಅನ್ನೋ ಆಸೆಯಲ್ಲಿರ್ತಾರೆ. ಆ ಥರ ಇರೋರು ತುಂಬ ಹೈ ಎಂಡ್ ಪೀಪಲ್ನೇ ಇವರು ಹುಡ್ಕೊಂಡೋಗಿ ಫ್ರೆಂಡ್ಶಿಪ್ನ ಮಾಡ್ಕೊಳ್ತಾರೆ. ಮತ್ತು ಯಾವಾಗಲೇ ನೋಡಿ ಇವ್ರ ಹತ್ರ ಇರೋ ಯಾವುದೇ ಒಂದು ಗ್ಯಾಡ್ಜೆಟ್ಸ್ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು, ಏನೇ ಒಂದು ಟೆಕ್ನಾಲಜಿಕಲ್ ಸಂಬಂಧಪಟ್ಟಿದ್ದಿರ್ಬೋದು, ಬೇಗ ಹಾಳಾಗ್ತಾ ಇರುತ್ತೆ. ಮತ್ತು ಇಂಥವ್ರು ಏನೋ ಮಾಡಬೇಕು ಅಂದರೆ ಈ ಟಾಯ್ಲೆಟ್ಗೆ, ಬಾತ್ರೂಮ್ಗೆ ಮೊಬೈಲ್ನ ತೊಗೊಂಡು ಹೋಗಬಾರ್ದು. ಮೊಬೈಲ್ನ ನಾವು ಯಾವಾಗ ತೊಗೊಂಡು ಹೋಗ್ತೀವಿ, ಯಾವುದೇ ಒಂದು ಟೆಕ್ನಾಲಜಿಕಲ್ ಬರಲಿ ಅಥವಾ ಎಲೆಕ್ಟ್ರಾನಿಕ್ ಬರಲಿ, ಇದಕ್ಕೆ ಅಧಿಪತಿ ಬಂದು ರಾಹು ಏನು ಅಂತಂದರೆ ತುಂಬ ಡಿಸಿಪ್ಲಿನ್ಡ್ ವಾಯ್ಸ್ ಅವನು. ಯಾಕೆಂದರೆ ನಾವು ಈ ಡಿಸಿಪ್ಲಿನ ಮುರಿದು ನಾವು ಬಾತ್ರೂಮ್ಗೆಲ್ಲ ನಮ್ಮ ಗ್ಯಾಡ್ಜೆಟ್ಸ್ನ ತೊಗೊಂಡು ಹೋಗ್ತೀವಿ, ಅಂಥ ಟೈಮಲ್ಲಿ ನಮ್ಮ ಲೈಫ್ ಕೂಡ ಸ್ಟ್ರಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಬೇಗ ಗ್ಯಾಡ್ಜೆಟ್ಸ್ಗಳು ಇಂಥವ್ರಿಗೆ ರಾಹು ದೇಶ ಜಾಸ್ತಿ ನಡೀತಾ ಇರೋರಿಗೆ ಗ್ಯಾಡ್ಜೆಟ್ಸ್ಗಳು ಹಾಳಾಗ್ತಾ ಇರುತ್ತೆ, ಇಲ್ಲ ಬಿದ್ದು ಒಡೆದೋಗ್ತಾ ಇರುತ್ತೆ ಅವಾಗವಾಗ, ಇಲ್ಲ ರಿಪೇರಿಗೆ ಬರ್ತಾ ಇರುತ್ತೆ. ಈ ಥರ ಏನಾದ್ರು ಒಂದು ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇರುತ್ತೆ. ಇಂಥವ್ರು ನಂಬರ್ 4ಅಲ್ಲಿ ಹುಟ್ಟಿರೋರು ನಾವು ನೋಡ್ಬೋದು, ಜಾಸ್ತಿ IT ಫೀಲ್ಡಲ್ಲಿ ಇರ್ತಾರೆ, ಅಥವಾ IIT ಮಾಡಿರ್ತಾರೆ, ಅಥವಾ ತುಂಬ ಕ್ಲೆವರ್, ಅಥವಾ ತುಂಬ ಏನು ಅಂತ ಅಂದರೆ ತುಂಬ ಶಾರ್ಪ್ ಮೈಂಡ್ ಇರ್ತಾರೆ ಇವರು. ಅಂತಂದರೆ ಏನೇ ಹೇಳಿ ಬೇಗ ತುಂಬ ಅರ್ಥ ಮಾಡ್ಕೋತಾರೆ, ಬೇಗ ಕಲಿತಾರೆ. ತುಂಬ ಒಂದು ಒಳ್ಳೊಳ್ಳೆ ಜಾಬ್ ಸೆಕ್ಟರಲ್ಲಿ ನಾವು ನಂಬರ್ 4ನ ಕಾಣ್ಬೋದು. ಮತ್ತು ಇವ್ರಿಗೆ ಹೇಳಬೇಕಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಇರೋದ್ರಿಂದ ಬಾರ್ಡರ್ ಲೈನ್ OCD ತುಂಬ ಇವ್ರಿಗೆ ಇರುತ್ತೆ. ಯಾಕಂದರೆ ಇವ್ರು ಯಾವಾಗಲೂ ಕ್ಲೀನಾಗಿರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಹಾಗಿರಬೇಕು, ಹೀಗಿರಬೇಕು, ಲೈಫಲ್ಲಿ ತುಂಬ ರೂಲ್ಸ್ ರೆಗ್ಯುಲೇಷನ್ ಹಾಕ್ಕೊಂಡು ಇವರು ಜೀವನ ನಡೆಸ್ತಾ ಇರ್ತಾರೆ. ಮತ್ತು ಇವರು ಏನು ಅಂತಂದರೆ ನಂಬರ್ 4 ಯಾರು ರಾಹು ಒಂದು ಪ್ರಭಾವ ಜಾಸ್ತಿ ಇರುತ್ತೆ, ಇವ್ರಿಗೆ ಸ್ವಲ್ಪ ಅರೋಗೆನ್ಸಿ ಜಾಸ್ತಿ ಇರುತ್ತೆ, ಮತ್ತು ಕೋಪನೂ ಅಷ್ಟೇ ಬೇಗ ಬರುತ್ತೆ. ಮತ್ತು ಅವ್ರು ಏನು ಅಂತಂದರೆ ನಾನು ರಾತ್ರಿ ಶ್ರೀಮಂತ ಆಗಬೇಕು, ನಾನು ಇದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಷ್ಟಾದರೂ ನಾನು ಸ್ಟ್ರೆಸ್ ತೊಗೊಳ್ತೀನಿ, ಅಥವಾ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹಗಲು ರಾತ್ರಿ ಇವರು ಕಷ್ಟಪಡ್ತಾ ಇರ್ತಾರೆ. ಟೋಟಲಾಗಿ ಹೇಳಬೇಕು ಅಂದರೆ ಮನಿ ಗ್ರೋತ್ಗೆ, ಮನಿ ಮೈಂಡ್ಗೆ, ಮತ್ತು ಕಮ್ಯುನಿಕೇಷನ್ಗೆ ಮಾಡಿಸಿದ ನಂಬರ್ ಅಂದರೆ ನಂಬರ್ 4.
ನೋಡಿದ್ರಲ್ಲ ನಂಬರ್ 4 ಆಟ್ರಿಬ್ಯೂಷನ್ ಹೇಗಿರುತ್ತೆ, ಈ ಥರ ಪರ್ಸ್ನಾಲಿಟೀಸ್ ಹೇಗಿರುತ್ತೆ ನಂಬರ್ 4 ಇರೋರು ಅಂತ. ಇದಕ್ಕೆ ರೆಮಿಡಿ ಏನು ಮಾಡ್ಕೋಬೋದು, ನಂಬರ್ 4 ನಮ್ಮ ಕುಂಡಲಿಲಿ ಅಥವಾ ಗ್ರಿಡ್ಡಲ್ಲಿ ಜಾಸ್ತಿ ಆದಾಗ ನಾವು ಏನೇನು ರೆಮಿಡೀಸ್ ಮಾಡ್ಕೋಬೋದು ಅಥವಾ ಯಾವೊಂದು ಪೂಜೆ ಮುಖಾಂತರ ನಾವು ರಾಹು ಶಾಂತಿ ಮಾಡ್ಕೋಬೋದು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ.